ಕಣ್ಣೇರಿ ಮಠದ ಮಹಾನ್ ಸಂತ ಅದೃಶ್ಯ ಕಾಡು ಸಿದ್ದೇಶ್ವರ ಅಪ್ಪಂಗಳವರ ಸಮಗ್ರ ಆಶೀರ್ವಚನವನ್ನು ಕೇಳೋಣ. ಭಕ್ತಿ ಸುಭಾಷಯ ನುಡಿವೆ, ನುಡಿದಂತೆ ನಡೆವೆ, ನಡೆಯೊಳಗೆ ನುಡಿಯ ಪೂರೈಸುವೆ, ಮೇಲೆ ಕಟ್ಟಿದ ತ್ರಾಸು ಕಟ್ಟಳೆ ನಿನ್ನದು, ಒಂದು ಜವೆ ಕೊರತೆಯಾದಡೆ ಎನ್ನ ನದ್ದಿ ನೀನೆದ್ದು ಹೋಗು ಕೂಡಲ ಸಂಗಮ ದೇವ. ಬಸವಾದಿ ಶಿವಶರಣರ ಹಿಂದೂ ಬೃಹತ್ ಸಭೆಯಲ್ಲಿ ನಮ್ಮೆಲ್ಲರನ್ನು ಹರಸಲು ಆಗಮಿಸಿದಂಥ, ಇದೀಗ ನಮಗೆಲ್ಲ ಆಶೀರ್ವಚನವನ್ನು ನೀಡಿ ನಿರ್ಗಮಿಸಿದಂಥ ಜಗದ್ಗುರು ಅನ್ನದಾನೇಶ್ವರ ಪೂಜ್ಯರ ಶ್ರೀಚರಣಗಳಲ್ಲಿ, ವೇದಿಕೆಯ ಮೇಲೆ ನಾಡಿನ ಮೂಲೆ ಮೂಲೆಗಳಿಂದ ಆಗಮಿಸಿದಂಥ ಎಲ್ಲ ಹರಗುರು ಚರಮೂರ್ತಿಗಳು, ಎಲ್ಲ ಪೂಜ್ಯಪಾದರ ಪವಿತ್ರ ಚರಣಗಳಲ್ಲಿ ಶರಣಾರ್ಥಿಗಳನ್ನು ಅರ್ಪಿಸುತ್ತಾ, ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂಥ ಗದುಗಿನ ಎಲ್ಲ ಹಿರಿಯರಲ್ಲಿಯೂ ಹಾಗೂ ಮಾತೆಯರಲ್ಲಿಯೂ ಎಲ್ಲ ಬಂಧು ಜನವರ್ಗದಲ್ಲಿಯೂ ನನ್ನ ಅನಂತ ಶರಣಾರ್ಥಿಗಳು. ಸುಮಾರು ಜನ ಪೂಜ್ಯರು ಮಾತನಾಡುವವರಿದ್ದರು. ಕಾಲಾಯ ತಸ್ಮೈ ನಮಃ ಎನ್ನುವಂತೆ ಒಂದೊಂದು ಸಾರಿ ಕಾಲಕ್ಕೆ ಶರಣಾಗಬೇಕಾಗತ್ತ. ಯಾವುದೋ ಒಂದು ಆಟ ಶುರುವಾಗೋದೈತಿ, ಅದರ ಸಲಾಗಿ ಎದ್ದು ಹೋಗಬಾರ್ದು ಮಂದಿ. ಹೋಗೋಕ್ಕಿಂತ ಮುಂಚೆನ ರೊಟ್ಟಿ ಬೇಯಿಸ್ಕೊಂಡು ಕಡ್ಯಾಕಾಗಬೇಕು ಅಂತ. ಅದಕ್ಕೆ ನಾನು ಪೂಜ್ಯಪಾದರಲ್ಲಿ ಎಲ್ಲರಲ್ಲಿಯೂ ಕ್ಷಮೆಯನ್ನು ಕೇಳ್ತೇನೆ. ತಮ್ಮ ಮಾತುಗಳನ್ನು ನನಗೆ ಕೇಳುವ ಅವಕಾಶವನ್ನು ಪಡೆಯಲಿಕ್ಕಾಗಲಿಲ್ಲ. ಎಲ್ಲ ಪೂಜ್ಯರು ನಮ್ಮನ್ನು ಹರಸ್ತಾರೆ, ಕ್ಷಮಿಸ್ತಾರೆ ಅಂತ ನಾನು ಅವರ ಚರಣಗಳಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ತೇನೆ. ಇದು ಬಸವಾದಿ ಶರಣರ ಹಿಂದೂ ಬೃಹತ್ ಸಭೆ. ಹಿಂಗಂದ ಕೂಡಲೇ ಬಹಳ ಮಂದಿ ಅಬ್ಜೆಕ್ಷನ್ ಮಾಡಿದ್ರು. ಇದಕ್ಕೆ ಏನು ಅಬ್ಜೆಕ್ಷನ್ನು ಅಂದ್ರೆ, ಹಿಂದೂ ಬೃಹತ್ ಸಭೆ ಅಂದ್ರೆ ನಮ್ಮದೇನೂ ತೊಂದರೆ ಇರಲಿಲ್ಲ, ಆದರೆ ಬಸವಾದಿ ಶರಣರ ಹಿಂದೂ ಬೃಹತ್ ಸಭೆ ಅಂತ ಯಾಕೆ ಕರಿತೀರಿ ಅಂತ ಕೆಲವು ಜನರಿಗೆ ಹೊಟ್ಟೆಯೊಳಗೆ ಖಾರ ಕಲಿಸಿದಂಗೆ ಆತು. ಅಂದ್ರೆ ಬಸವಾದಿ ಶರಣರು ಅವ್ರ ಹೆಸರು ಹೇಳಾಕ ನಾವು ಅಷ್ಟ ಗುತ್ತಿಗೆ ಹಿಡ್ದೀವಿ, ನೀವು ಯಾಕೆ ಅದನ್ನು ತೊಗೊಳಕ್ಕೆ ಹತ್ತೀರಿ ಅಂತ ಅವ್ರದ್ದು ಅಭಿಪ್ರಾಯ ಇರ್ಬೋದು ಅಂತ ನನಗನ್ನಿಸ್ತೈತೆ. ನಮ್ಮ ದೇಶದಾಗ ಏನು ದುರ್ದೈವ ಏನೋ, ಕೆಲವು ಮಂದಿ ಗುತ್ತಿಗೆ ಹಿಡ್ಯಾಕೆ ಶುರು ಮಾಡ್ಯಾರ, ಪೇಟೆಂಟ್ ಮಾಡ್ಕೊಳಕ್ಕೆ ಶುರು ಮಾಡ್ಯಾರ. ಅದು ಎಷ್ಟರ ಮಟ್ಟಿಗೆ ಯೋಗ್ಯ ನನಗೂ ಗೊತ್ತಿಲ್ಲ, ತಮಗೂ ಗೊತ್ತೈತೋ ಇಲ್ಲೋ. ಮಹಾಪುರುಷರಂತ ಏನು ಅದಾರಲ್ಲ, ಅವರಿಗೆ ಯಾವ ಸೀಮೆಗಳು ಇರೋದಿಲ್ಲ. ಮಹಾಪುರುಷರು ನಿಸ್ಸೀಮರವರು. ಅವರನ್ನು ಯಾವ ಚೌಕಟ್ಟಿನಲ್ಲಿಯೂ ಸಹಿತ ನಾವು ನಿಜವಾಗಿಯೂ ನೋಡಿದರೂ ಕೂಡಿಸಬಾರ್ದು.
ಆ ಬಸವಾದಿ ಶರಣರು ನಮ್ಮ ಸಂಚಾಲಕರು ಮತ್ತು ಅಧ್ಯಕ್ಷರು ಹೇಳಿದರು, ನಾವು 64 ಸಮಾಜಗಳ ಜನರು ಒತ್ತಟ್ಟಿಗೆ ಸೇರಿ ನಮ್ಮ ದೇಶದಲ್ಲಿ 14 ವಿದ್ಯೆಗಳು 64 ಕಲೆಗಳು ಅಂತದವು. 64 ಕಲೆಗಳಂದ್ರೆ 64 ಬೇರೆ ಬೇರೆ ಕಾಯಕಗಳು. ಆ ಕಾಯಕಗಳಿಗೆ ಬೇಕಾಗುವಂಥ ಜ್ಞಾನ ಅಂತೇನಿದಿಲ್ಲ, ಅದಕ್ಕೆ ಕಲೆ ಅಂತ ಕರೆಯೋದು. ಆ 64 ಸಮಾಜದ ಜನರೆಲ್ಲ ನಾವು ಇಲ್ಲಿ ಮುಂದೆ ಕುಂತೀವಿ ಮತ್ತು ಹಿಂದೂ ಕುಂತೀವಿ. ಅದಕ್ಕೆ ಪೂಜ್ಯರು ಆಗಲಿ ಹೋಗುವಾಗಂದ್ರು ಇದು ಅಪರೂಪದ ಸಭೆ ಅಂತ. ನಮ್ಮ ಅನ್ನದಾನೇಶ್ವರ ಶ್ರೀಗಳಂದರು ಇದು ಅಪರೂಪದ ಸಭೆ ಅಂತ. ಎಲ್ಲಿ ಒಂದೊಂದು ಎರಡೆರಡು ಸಮಾಜದ ಜನರು ನಾವು ಕೂಡಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇರ್ತೀವಿ. ಅಂಥದ್ರೊಳಗೆ ಇಲ್ಲಿ 64 ಸಮಾಜಗಳ ಜನರು, ನಾ ಹೇಳೇನ್ರಿ ನಿಮಗೆ, ನಾ ಮೊನ್ನೊಂದು ಮಾತು ಹೇಳಿದೆ, ಎಲ್ಲೇ ಒಂದೇ ಮನೆಯವರು ಕೂಡೋದ್ರಾಗ ಒಬ್ಬ ಕಾಲು ಹಿಡಿದು ಜಗ್ಗಿರ್ತಾನೆ, ಒಬ್ಬ ಮುಂದಕ್ಕೆ ನುಗ್ಗಿಸಿರ್ತಾನೆ. 64 ಸಮಾಜದ ಜನ ಸೇರಿ ಕಾರ್ಯಕ್ರಮ ಮಾಡೋದಂದ್ರೆ ಇದೇನು ಸುಮ್ಮನೆ ಕೇಳೋಕ್ಕಷ್ಟ ಚಂದ ಆಕೈತಿ, ಮಾಡೋದಷ್ಟು ಸುಲಭಲ್ಲ. ಅದನ್ನು ತಾವು ಗದಗಿನವರು ಮಾಡಿ ಇಡೀ ರಾಜ್ಯಕ್ಕೆ ಅಲ್ಲ ದೇಶಕ್ಕೆ ಆದರ್ಶ ಮಾಡಿ ತೋರಿಸಿದ್ದೀರಿ. ಇದನ್ನು ವಿರೋಧಿ ಮಾಡಲಿಕ್ಕೆ ಕೆಲವು ಜನರು ಬಂದಿದ್ದರು. ಆವಾಗ ಈ ಎಲ್ಲ ಸಮಾಜದ ಜನರು ಯಾವ ಸಮಾಜದವನ್ನು ನಾವು ಬೆಂಬಲಿಸಬೇಕು, ಎಲ್ಲರೂ ಕೂಡಿ ಮಾಡಬೇಕು ಅಂತ ಮಾಡೋ ಹೊತ್ತಿನಾಗ ಬಸವಣ್ಣವ್ರು ಏನು ಮಾಡಿದ್ರು, ಈ ಎಲ್ಲರನ್ನೂ ಸಹಿತ ಒತ್ತಟ್ಟಿಗೆ ಕೂಡಿಸಿದ್ರು. ಬಸವಣ್ಣವರು ಕೂಡಿಸಿ ಇವರೆಲ್ಲ ನಮ್ಮವರು ಅಂತ ಅಂದಿದ್ರು. ಆದರೆ ಅದೇ ಬಸವಣ್ಣನ ಹೆಸರು ಹೇಳಿಕೊಂಡು ಇವ್ರು ನಮ್ಮವರಲ್ಲ, ಇವ್ರು ನಮ್ಮವರಲ್ಲ, ವೀರಶೈವರು ನಮ್ಮವರಲ್ಲ, ಇವ್ರು ನಮ್ಮವರಲ್ಲ, ಅವ್ರು ಹಿಂದೂಗಳು ನಮ್ಮವರಲ್ಲ, ವೇದ ಓದೋರು ನಮ್ಮವರಲ್ಲ, ಗುಡ್ಯಾಗ ಹೋಗೋರು ನಮ್ಮವರಲ್ಲ, ಮನ್ಯಾಗ ಜಗಲಿ ಮ್ಯಾಗ ಪೂಜಾ ಮಾಡೋರು ನಮ್ಮವರಲ್ಲ, ಆಮೇಲೆ ಈ ಕಂದಾಚಾರಗಳನ್ನು ಆಚರಿಸುವವ್ರು ನಮ್ಮವರಲ್ಲ, ಅವ್ರು ನಮ್ಮವರಲ್ಲ, ಅವ್ರು ನಮ್ಮವರಲ್ಲ, ಇನ್ನು ಎಷ್ಟರ ಜಾತಿ ಮತ್ತು ಧರ್ಮಗಳನ್ನು ಒಡಿಬೇಕು ಅಂತ ಇವ್ರ ಇಚ್ಛೆ ಐತಿ. ಈ ಅತೃಪ್ತ ಆತ್ಮಗಳು ಎಷ್ಟು ಒಡೆದ್ರರ ತೃಪ್ತ ಆಗ್ತಾವೋ ನನಗೆ ಅದೇ ಗೊತ್ತಾಗೋದು. ಈ ದೇಶ ಕಟ್ಟಕ್ಕೆ ಪ್ರಯತ್ನ ಮಾಡಬೇಕು, ಕೂಡ್ಸಕ್ಕೆ ಪ್ರಯತ್ನ ಮಾಡಬೇಕು ಹೊರತು ಒಡೆಯೋದಕ್ಕೆ ಯಾರೂ ಪ್ರಯತ್ನ ಮಾಡಬಾರ್ದು. ಆದ್ರೆ ಇದನ್ನು ಒಡಿಲಿಕ್ಕೆ ಕೆಲವು ಜನ ಪ್ರಯತ್ನ ಮಾಡಿದರು. ಅವ್ರು ನಿನ್ನೊಂದು ಕಾರ್ಯಕ್ರಮನೂ ಮಾಡಿದ್ರಂತಿಲ್ಲಿ, ಕೂಲಿ ಮಂದಿ ಕರ್ಕೊಂಡು ಬಂದು ಕಾರ್ಯಕ್ರಮ ಮಾಡಿದರು. ಬಸವಣ್ಣವ್ರು ಹೇಳಿದರು, ತಾನುಂಬ ಊಟವ ತನ್ನ ಸತಿ ಕೂಟವ ಮತ್ತು ತನ್ನ ಪೂಜೆಯನ್ನು ತನ್ನ ಭಕ್ತಿಯನ್ನು ಕೂಲಿಯವ್ರನ್ನ ಕರ್ಕೊಂಡು ಬಂದು ಮಾಡಿಸಿದ್ರೆ ಫಲ ಸಿಗುವುದಿಲ್ಲ ಅಂತ ಬಸವಣ್ಣವ್ರು ಹೇಳಿದ್ದಾರೆ. ನಾ ಹೇಳೋದಿಲ್ಲ. ನೀವು ಮನ್ರೇಗಾದನ್ನು ಕೂರ್ಮಿ ಕಾರ್ಮಿಕರನ್ನು ಕರ್ಕೊಂಡು ಬಂದು ಇದನ್ನು ಮಾಡೋಕ್ಕೆ ಹೋದ್ರೆ ಆಗೋ ಮಾತೂ ಅಲ್ಲ. ನೀವು ಗದಗಿನವ್ರು ಇನ್ನೊಂದು ಒಳ್ಳೆಯ ಕೆಲಸ ಏನು ಮಾಡಿದ್ರಿ ಅಂದ್ರೆ, ಇತಿಹಾಸದೊಳಗೆ ಇಲ್ಲಿಯವರೆಗೆ ಯಾರಿಗೂ ಶಕ್ಯ ಆಗಿದ್ದಿಲ್ಲ ಅಂಥದ್ದೊಂದು ಮಾಡಿರಿ. ಆದ್ರೆ ನಿಮ್ಗೆ ಗೊತ್ತಿಲ್ಲ ಅದು ಏನು ಅಂದ್ರೆ, ಯಾವ ಕಮ್ಯುನಿಸ್ಟ್ರು ಈ ನಮ್ಮ ಬಸವಣ್ಣನ ತತ್ವದೊಳಗೆ ಸೇರಿ ಈ ದೇಶ ಸಮಾಜ ಒಡ್ಯಾಕೆ ಹೊಂಟಿದ್ರಲ್ಲ, ಅವ್ರು ನೇರವಾಗಿ ತಮ್ಮದೇ ಧ್ವಜವನ್ನು ತಗೊಂಡು ಪ್ರತಿಭಟನೆ ಮಾಡಲಿಕ್ಕೆ ಬಂದದ್ದು ಇತಿಹಾಸದಲ್ಲಿ ಮೊದಲನೇ ಸಾರಿ. ಅದು ಪ್ರತಿ ಸಾರಿ ಬಸವಣ್ಣನ ಜೆಂಡ ಹಿಡ್ಕೊಂಡು ಬರ್ತಿದ್ರು ಅವ್ರು. ಈ ಸಾರಿ ಕಮ್ಯುನಿಸ್ಟ್ರ ಜೆಂಡ ಹಿಡ್ಕೊಂಡು ಬಂದ್ರೆ ಗದಗಿನೊಳಗೆ. ಇದು ಇತಿಹಾಸದಲ್ಲೇ ಮೊದಲನೇ ಸಾರಿಗೆ ಅವ್ರು ಎಕ್ಸ್ಪೋಸ್ ಆದ್ರಿ. ಕೊನೆಗೆ ಈ ಕಮ್ಯುನಿಸ್ಟ್ರು ಅಂದ್ರೆ ಯಾರು ನಿಮ್ಗೆ ಗೊತ್ತೈತೆ ಅನ್ನೋ ಕಮ್ಯುನಿಸ್ಟ್ರು ಅಂತಂದ್ರೆ ಇವ್ರು ಮಾರ್ಕ್ಸನ ಮರಿಗಳು, ಕಾರ್ಲ್ ಮಾರ್ಕ್ಸನ ಮರಿಗಳು. ಇಲ್ಲಿಯವರೆಗೆ 10 ಕೋಟಿ ಜನರ ಕಗ್ಗೊಲೆಯನ್ನು ಮಾಡಿದಂಥ ಧೀಮಂತ್ರಿ ಇವರು. 10 ಕೋಟಿ ಜನರ ಕಗ್ಗೊಲೆಯನ್ನು ಮಾಡಿದಂಥವ್ರು ಇವರು. ತಮ್ಮದೇ ಆದಂಥ ಬೈಗುಳಗಳ ಒಂದು ಸ್ಪೆಷಲ್ ಡಿಕ್ಷನರಿ ತಯಾರು ಮಾಡಿದಂಥವ್ರು. ಸಾಮ್ಯವಾದದ 100 ಅಪರಾಧಗಳು ಅಂತ ತಿಳ್ಕೊಂಡು ಒಂದು ಪುಸ್ತಕ ಐತೆ, ನಿಮ್ಗೆ ಹಿಂದಿ ಒಳಗೆ ಐತೆ. ಅದು ಕನ್ನಡದೊಳಗೆ ಯಾರು ಬರ್ದಾರೋ ಇಲ್ಲೋ ಗೊತ್ತಿಲ್ಲ. ಅದು JNU ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿದ್ದಂಥ ಶಂಕರ್ ಶರಣ್ ಅನ್ನುವಂಥವ್ರು ಬರ್ದಾರೆ. ಪ್ರತಿಯೊಬ್ಬ ಭಾರತೀಯರು ಓದಬೇಕು. ಅವರು ಮೊದಲು ಕಮ್ಯುನಿಸ್ಟ್ರ. ಹಿಂದಾಗಡೆ ಒಳಗೆ ಹೊಕ್ಕ ನಂತರ ಈ ದೇಶವನ್ನು, ಈ ಸಂಸ್ಕೃತಿಯನ್ನು ಛಿದ್ರ ವಿಚ್ಛಿದ್ರ ಮಾಡುವ ಸಲುವಾಗಿ ಎಷ್ಟು ಕೆಟ್ಟ ಕೆಟ್ಟ ಯೋಜನೆಗಳನ್ನು ಈ ಕಮ್ಯುನಿಸ್ಟ್ರು ಹೊಂದ್ಯಾರ ಅನ್ನೋದನ್ನು ಕುರಿತೇ ಅವರೊಂದು ಪುಸ್ತಕ ಬರೆದ್ರು. ಯಾವ್ಯಾವ ದೇಶದಲ್ಲಿ ಎಷ್ಟು ಜನರ ಕಗ್ಗೊಲೆಯನ್ನು ಮಾಡಿದರು, ಎಷ್ಟು ಧರ್ಮಗಳನ್ನು ಹಾಳು ಮಾಡಿದರು, ಎಷ್ಟು ಸಂಸ್ಕೃತಿಗಳನ್ನು ಹಾಳು ಮಾಡಿದರು, ಎಷ್ಟು
ಶ್ರೀಮಂತರನ್ನು ಹಾಳು ಮಾಡಿದರು, ಅಂದರೆ ಕಾರ್ಖಾನೆಗಳನ್ನು ಹಾಳು ಮಾಡಿದರು, ಶ್ರೀಮಂತರನ್ನು ಹಾಳು ಮಾಡಿದರು, ದೇಶಗಳನ್ನೇ ಭಿಕಾರಿಯನ್ನಾಗಿ ಮಾಡಿದರು ಅನ್ನೋದನ್ನು ಒಂದು ದೊಡ್ಡ ಗ್ರಂಥ ಬರೆದಿದ್ದಾರೆ. ಅವರು ನಮ್ಮ ಬಸವಣ್ಣವರ ಧ್ವಜದ ಕೆಳಗೆ ಬರ್ಲಕತ್ಯಾರ. ಅವರು ಸೇರ್ಯಾರ ಇದ್ರೊಳಗೆ. ಅವರೇ ನಾನು ಯಾರಿಗೆ ಬಸವ ತಾಲಿಬಾನಿಗಳು ಅಂತ ಕರಿತೀನಲ್ಲ, ಅವರು ಇದ್ರೊಳಗೆ ಬಂದು ಸೇರ್ಯಾರ. ಸೇರಿ ವಿಶ್ವವ್ಯಾಪಿ ಆಗಬೇಕಾದಂಥ ನಮ್ಮ ಬಸವಣ್ಣನನ್ನು ಒಂದು ಜಾತಿಗೆ ಕಟ್ಟಿ ಹಾಕ್ಲಿಕ್ಕೆ ಹೊರಟಿದ್ದಾರೆ, ಒಂದು ಪ್ರದೇಶಕ್ಕೆ ಕಟ್ಟಿ ಹಾಕ್ಲಿಕ್ಕೆ ಹೊರಟಿದ್ದಾರೆ. ಬಸವಣ್ಣ ಕಳ್ಳರನ್ನ ಕರ್ಕೊಂಡು ಬಂದು ತಿದ್ದಿದ, ಸುಳ್ಳರನ್ನ ಕರ್ಕೊಂಡು ಬಂದು ತಿದ್ದಿದ, ವೇಶ್ಯರನ್ನ ಕರ್ಕೊಂಡು ಬಂದು ತಿದ್ದಿದ, ಎಂಥೆಂಥವ್ರನ್ನೋ ಕರ್ಕೊಂಡು ಬಂದು ತಿದ್ದಿ ಬುದ್ಧಿ ಎಲ್ಲ ಮಾಡಿ ನಮ್ಮ ಹಿಂದೂ ಧರ್ಮದಲ್ಲಿರುವಂಥ ಲೋಪದೋಷಗಳನ್ನೆಲ್ಲ ತೆಗೆದು ಶುದ್ಧ ಬುದ್ಧವಾದಂಥ ಒಂದು ಹಿಂದೂ ಧರ್ಮವನ್ನು ಈ ದೇಶಕ್ಕೆ ಕೊಟ್ಟಂಥ ಮಹಾಪುರುಷ ಬಸವಣ್ಣ. ಆದರೆ ಆ ಬಸವಣ್ಣನ ಹೆಸರು ಹೇಳ್ಕೊಂಡು ಮತ್ತೊಂದು ಸಾರಿ ಈ ದೇಶದ ಸಂಸ್ಕೃತಿಯನ್ನು ಹಾಳು ಮಾಡಲಿಕ್ಕೆ ಹೊರಟಂಥವ್ರು ಏನದಾರಲ್ಲ, ಅವರಿಂದ ನಾವು ಜಾಗೃತರಾಗಿರಬೇಕು ಅಂತ ಹೇಳುವ ಸಲುವಾಗಿ ಈ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ. ಯಾಕೆ ಅಂದರೆ, ಒಂದು ಕಡೆ ನಾನು ಯಾವಾಗಲೂ ಹೇಳ್ತಿರ್ತೀನಿ ಇದೇ ಮಾತನ್ನು. 800 ವರ್ಷಗಳ ಹಿಂದೆ ಬಸವಣ್ಣ ಲಿಂಗಾಯತ ಆದ ಅಂತ ಹೇಳುವಾಗ ಸಮಗಾರ ಹರಳಯ್ಯ, ಮಡಿವಾಳ ಮಾಚಯ್ಯ, ಹಡಪದಪ್ಪಣ್ಣ ಇಂಥ ಮಹಾಪುರುಷರು ಏನದಾರಲ್ಲ, 800 ವರ್ಷ ಆದರೂ ಏನೋ ಅವರು ಸಮಗಾರ ಹರಳಯ್ಯನ ಅದಾರಲ್ಲ, ಅವ್ರ್ಯಾಕೆ ಬಸವಣ್ಣ ಆಗಲಿಲ್ಲ ಅಂತ ನಮ್ಮ ಈ ವೇದಿಕೆಯ ಕಳಕಳಿ. ಯಾಕಂದರೆ 800 ವರ್ಷಗಳಲ್ಲಿ ಅವರನ್ನು ಯಾರನ್ನಾರ ನಾವು ಒಪ್ಕೊಂಡಿದ್ದೀವಿ ಅಂದ್ರೆ ಅವ್ರ ಮನೆಯೊಳಗೆ ಅವ್ರ ಮನೆಗೂಡು ನಾವು ವ್ಯವಹಾರ ಮಾಡ್ಕೊಂಡಿದ್ದೀವಿ ಅಂತಂದ್ರೆ ಬಹುತೇಕ ಈ ಸಮಾರಂಭ ಮಾಡೋ ಅವಶ್ಯಕತೆ ಬರ್ತಿತ್ತೋ ಇಲ್ಲೋ ಅಂತ ನನಗನ್ಸುತ್ತೆ. ಅದಕ್ಕೆ ನಾವು ಬಹಳ ಜನ ಬಾಯಿಂದ ಮಾತಾಡ್ತೀವಿ, ಕೃತಿಯಲ್ಲಿ ಏನೂ ತರೋದಿಲ್ಲ. ಅಂಥ ಬಾಯಿ ಮಾತುಗರು ಅಂತ ಏನದಾರ, ಬಸವಣ್ಣನ ಹೆಸರು ಹೇಳಿ ಬಸವಣ್ಣನವರ ಹೆಸರನ್ನು ಕೆಡಿಸೋಕೆ ಹೊಂಟಾರಲ್ಲ, ಅದಕ್ಕೆ ಅವರ ಮುಖವಾಡವನ್ನು ಒಳಗೆ ಸೂಡೋ ಸೆಕ್ಯುಲರಿಸಮ್, ಒಳಗೆ ಧರ್ಮ ಒಡೆಯುವ ಹುನ್ನಾರ, ದೊಡ್ಡ ದೊಡ್ಡ ಸಮಾಜಗಳನ್ನು ಒಡೆಯುವಂಥ ಹುನ್ನಾರ, ಇವೆಲ್ಲವುಗಳನ್ನು ಒಳಗಿಟ್ಕೊಂಡು ಮೇಲೆ ಬಸವಣ್ಣನ ಮುಖವಾಡವನ್ನು ಹಾಕ್ಕೊಂಡೇನು ತಿರುಗಾಡಕ್ಕೆ ಬಂದಾರಲ್ಲ, ಇವ್ರ ಮುಖವಾಡವನ್ನು ಕಳಿಸುವುದೇ ಈ ಸಮಾರಂಭದ ಮುಖ್ಯ ಉದ್ದೇಶ. ಬಸವಣ್ಣ ನುಡಿಯಲ್ಲಿ ಎಚ್ಚೆತ್ತು ನಡೆಯಲ್ಲಿ ತಪ್ಪಿದಡೆ ಹಿಡಿದಿರ್ಪ ಲಿಂಗವೂ ಘಟಸರ್ಪವಾಯಿತು ಅಂತ ಅಂದ. ನುಡಿ ನಡೆಗಳು ಒಂದಾಗಿರಬೇಕು ಅಂತ. ಆದರೆ ಇವತ್ತಿನ ದಿವಸ ಬಸವಣ್ಣನ ಹೆಸರು ಹೇಳ್ಕೊಂಡು ಹೊಟ್ಟೆ ತುಂಬಿಸ್ಕೊಳ್ಳೋಕೆ ಹೊಂಟು ಜನ ಏನದಾರ, ಆಡುವುದೊಂದು ಮಾಡುವುದೊಂದು. ಅವರ ಆಡುವಿಕೆ ಒಂದು ಬೇರೆ, ಮಾಡುವಿಕೆ ಒಂದು ಬೇರೆ ಅಂತ ಅನ್ನೋದನ್ನು ತಮಗೆ ತಿಳಿಸ್ಕೊಡೋದಕ್ಕಾಗಿಯೇ ಈ ಸಮಾವೇಶದ ಆಯೋಜನೆ. ಮತ್ತು ಯಾವ ಉದ್ದೇಶನೂ ಇಲ್ಲ. ನನಗೀಗ ಬಂದ ಕೂಡಲೇ ನಮ್ಮ ಅನ್ನದಾನೇಶ್ವರ ಶ್ರೀಗಳು ಕೇಳಿದರು, ಗದಗಿನಲ್ಲಿ ಈ ಕಾರ್ಯಕ್ರಮ ಯಾಕೆ ಹಮ್ಮಿಕೊಂಡಿರಿ ಅಂತ ಕೇಳಿದರು. ನಾನು ಪೂಜ್ಯರಿಗೆ ಹೇಳಿದೆ, ಗದಗಿನ ಜನರು ಬಂದರ್ರೇ ಮಾಡೋಣಂದ್ರು, ಅದಕ್ಕೆ ಹಮ್ಮಿಕೊಂಡಿವಿ ಅಂದೆ. ಯಾಕೆ ಹಮ್ಮಿಕೊಂಡಾರ ಅನ್ನೋದನ್ನು ತಮಗೆ ಹೇಳ್ಬೇಕಂತ ತಿಳ್ಕೊಂಡು ನನಗೆ ಈಗ ಅನಿಸ್ತು. ಎರಡನೇದಾಗಿ, ಬಸವಣ್ಣನ ತತ್ವವನ್ನು ತುಂಬ ಜನ ಹೇಳ್ತೀವಿ, ಅದನ್ನು ಆಚರಣೆಯಲ್ಲಿ ತರೋದಕ್ಕಾಗಿ ಪ್ರಯತ್ನ ಮಾಡೋಣ ಅಂತ ಹೇಳೋದಕ್ಕಾಗಿಯೇ ನಾವು ಈ ಸಭೆಯನ್ನು ಆಯೋಜನೆ ಮಾಡಿದ್ದು. ಆಮೇಲೆ ಹಿಂದೂ ಧರ್ಮವನ್ನು ಛಿದ್ರಗೊಳಿಸಲು ಹೊರಟಿರುವಂಥ ಈ ಕ್ಷುದ್ರ ಶಕ್ತಿಗಳಂತೇನಿವೆ, ಇವುಗಳ ಶಕ್ತಿಯನ್ನು ಕ್ಷೀಣಗೊಳಿಸುವುದಕ್ಕಾಗಿ ಇಂಥ ಧರ್ಮಸಭೆಗಳು ಆಯೋಜನೆಗೊಳ್ಳುವುದು ಅತ್ಯಂತ ಅವಶ್ಯಕ ಅನ್ನುವ ದೃಷ್ಟಿಯಿಂದ ಈ ಸಭೆಯ ಆಯೋಜನೆಯಾಗಿದೆ. ನಾವು ಎಲ್ಲರೂ ಸಹಿತ, ನಾನು ಚಾಣಕ್ಯ ಒಂದು ಮಾತು ಹೇಳ್ತಿದ್ದ, ದೇಶ ಕೆಟ್ಟವರಿಂದ ಹಾಳಾಗಿಲ್ಲ, ಆದರೆ ಸಜ್ಜನರ ಮೌನ ಮತ್ತು ಸಜ್ಜನರ ನಿಷ್ಕ್ರಿಯತೆಯಿಂದ ದೇಶ ಹಾಳಾಗುತ್ತೆ. ಆದ್ದರಿಂದ ಸಜ್ಜನರಾದವರು ನಿಷ್ಕ್ರಿಯರಾಗಬಾರ್ದು, ಸಜ್ಜನ ಶಕ್ತಿ ಒಂದು ಕಡೆ ಕೂಡಬೇಕು. ನಾವೆಲ್ಲರೂ
ಅಡಿಪಾಯ ಹಾಕುವಂಥವರು ಅಂತ ನಮ್ಮಲ್ಲಿ ಆ ಸ್ಪಿರಿಟ್ ಮೂಡಬೇಕು.